ಹಾಯ್, ದಿಸ್ ಇಸ್ ಯೋರ್ ಸ್ಕೈ. ನಾನು ಇವತ್ತು ನಿಮಗೆಲ್ಲ ಹೇಳಲಿಕ್ಕೆ ಹೊರಟಿರೋದು ನಮ್ಮ ಪುತ್ತೂರು ದರ್ಬೆ ಸರ್ಕಲಲ್ಲಿರುವ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆಯ ಬಗ್ಗೆ. ಸುಮಾರು ವರ್ಷಗಳಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನಕ್ಕೆ ಹೊರಡುವ ದಿನ ದರ್ಬೆಯವರು ಎಲ್ಲ ಕಮಿಟಿ ಮಾಡಿ ಕಲೆಕ್ಷನ್ ಮಾಡಿಕೊಂಡು ಲೈಟ್ ಹಾಕಿ ಸಣ್ಣ ಮಟ್ಟಿಗೆ ಅವರೇ ಖುಷಿಯಲ್ಲಿ ಪಾನಕ ಹಂಚಿ ಸೇವೆ ಅಂತ ಸಲ್ಲಿಸ್ತಾ ಇದ್ರು. ಹೀಗೆ ಇರುವಾಗ 1992ರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯವರು ಒಂದು ಲೋಕಲ್ ಆರ್ಕೆಸ್ಟ್ರಾನ ಆರ್ಗನೈಸ್ ಮಾಡ್ತಾರೆ. ದೇವರ ಅವಭೃತ ಸ್ನಾನಕ್ಕೆ ಹೋಗುವವರು ಎಲ್ಲ ಬಿಳಿ ಅಥವಾ ಕೇಸರಿ ಶಾಲ್ ಲುಂಗಿ ಹಾಕಿಕೊಂಡು ಹೋಗುವುದು ಇಲ್ಲಿನ ವಾಡಿಕೆ. ಹಾಗೆ ಹೋಗುವವರು ಎಲ್ಲ ಬಂದು ಆರ್ಕೆಸ್ಟ್ರಾ ನೋಡ್ಲಿಕ್ಕೆ ನಿಲ್ತಾರೆ. ಆಗ ಆರ್ಕೆಸ್ಟ್ರಾ ಆರ್ಗನೈಸ್ ಮಾಡಿದವರಲ್ಲಿ ಒಬ್ರು ಮೆಂಬರ್ ಹೇಳ್ತಾರೆ, ಮೇಸ್ತ್ರಿ ವೇಷಧಾರಿ ಅವರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ. ಅದನ್ನ ಕೇಳಿ ಆಗ್ಲೇ ಕಲ್ಲು ತೂರಾಟ, ದೊಡ್ಡ ಮಟ್ಟಿಗೆ ಗಲಾಟೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಮಾಡಿದ ಪಾನಕ ಎಲ್ಲ ಮೆಟ್ಟಿ ಚೆಲ್ಲಿ ಹಾಕ್ತಾರೆ. ಆರ್ಕೆಸ್ಟ್ರಾ ಆರ್ಗನೈಸ್ ಮಾಡಿದವರು ಬಂದು ಲೈಟ್ ಎಲ್ಲ ಹೊಡೆದು ಹಾಕಿದ್ರು. ದೇವರು ಮೇಲೆ ಕಟ್ಟೆಯಿಂದ ಕೆಳಗೆ ಬರೋ ಅಷ್ಟರಲ್ಲಿ ಕರೆಂಟ್ ಹೋಗ್ತದೆ. ಫುಲ್ ಕತ್ತಲೆ ಆವರಿಸ್ತದೆ. ಎಲ್ಲಿಲ್ಲದ ಜೋರು ಮಳೆ ಗಾಳಿ ಎಲ್ಲ ಬರ್ತದೆ. ಇಲ್ಲೇ ನಮ್ಮ ದರ್ಬೆಯಲ್ಲಿರುವ ಶಾಂತದುರ್ಗ ಸ್ಟೋರಲ್ಲಿ ಮಳೆಗೆ ದೇವರು ಸ್ವಲ್ಪ ಹೊತ್ತು ನಿಲ್ತಾರೆ. ಅದೇ ಸಮಯಕ್ಕೆ ಎಲ್ಲ ದರ್ಬೆ ಕಮಿಟಿಯವರು ಸೇರಿಕೊಂಡು ದೇವರನ್ನ ಕೇಳ್ತಾರೆ, ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದು ಹೀಗೆ ಆಗುವಾಗ ಇದು ನಿಮಗೆ ಅನ್ಯಾಯ ಅಂತ ಕಾಣುವುದಿಲ್ವಾ ಅಂತ. ಇದಕ್ಕೆ ಪರಿಹಾರ ಆಗಲೇಬೇಕು. ನಮ್ಮ ತಪ್ಪಿದ್ರೆ ನಮಗೆ, ಅವರ ತಪ್ಪಿದ್ರೆ ಅವರಿಗೆ ಗೊತ್ತಾಗಲೇಬೇಕು ಅಂತ ಕೇಳಿಕೊಳ್ತಾರೆ. ಗೊತ್ತಾದರೆ ಬರುವ ಸಲದಿಂದ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಸೇವೆ ಕೊಡ್ತೇವೆ, ದೇವರನ್ನ ದರ್ಬೆಯಲ್ಲಿ ಕೂರಿಸ್ತೇವೆ ಅಂತ ಹೇಳಿಕೊಳ್ತಾರೆ. ಅವರ ಎಲ್ಲರ ಪ್ರಶ್ನೆಗೆ ಉತ್ತರ ಅಂತ ಹೇಳಿ 2 ವರ್ಷದ ಅಂತರದಲ್ಲಿ ಗಲಾಟೆ ಮಾಡಿದವರು ಮಾಡಿಸಿದವರು ಯಾರೂ ಇಲ್ಲದಾಗೆ ಆಗ್ತದೆ. ಹೇಳಿದ ಮಾತಿಗೆ ತಪ್ಪದಂತೆ 1994ರಲ್ಲಿ ಶ್ರೀ ಕಟೀಲ್ ಕ್ಷೇತ್ರಕ್ಕೆ ಹೋಗಿ ಶ್ರೀ ದೇವಿ ಮಹಾತ್ಮೆ ಆಟ ಮಾಡಿಸ್ತಾರೆ. ದೇವರನ್ನ ಕೂರಿಸ್ತೇವೆ ಅಂತ ಹೇಳಿದ ಮಾತಿಗೆ 30 ಮಾರ್ಚ್ 1999ರಲ್ಲಿ ಅರ್ಜಿ ಕೊಡ್ತಾರೆ. 1999ರಲ್ಲಿ ದೇವರನ್ನ ಒಂದು ಮಣೆ ಹಾಕಿ ಬರೀ ಮಲ್ಲಿಗೆಯಲ್ಲಿ ಕಟ್ಟೆ ಮಾಡಿ ಕೂರಿಸ್ತಾರೆ. ಇವತ್ತಿಗೂ ಪಾನಕ ಸೇವೆ ಮತ್ತೆ 1994ರಲ್ಲಿ ಶುರುವಾದ ಯಕ್ಷಗಾನ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಇನ್ನೊಂದು, ಈ ಕಟ್ಟೆಯ ಬಗ್ಗೆ ಹೇಳಲೇಬೇಕು. ಇಲ್ಲಿ ಕಟ್ಟೆಯಲ್ಲಿರುವ ಅಶ್ವತ್ಥ ಮರಕ್ಕೆ 35 ವರ್ಷ ಆಗಿದೆ. ಇದಕ್ಕೆ 5 ಜಾನ್ವರಿ 2004ರಲ್ಲಿ ಮದುವೆ ಮಾಡಿಸಿದ್ರು. ಆ್ಯಂಡ್ ಈ ಇನ್ವಿಟೇಷನಲ್ಲಿ ನೀವು ಏನು ಸ್ಕೆಚ್ ನೋಡ್ತಾ ಇದ್ದೀರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳಿ, ಅದು ಅವಾಗ ಬರೀ ಇಮ್ಯಾಜಿನ್ ಮಾಡಿ ಬಿಡಿಸಿದ ಸ್ಕೆಚ್. ಅಶ್ವತ್ಥ ಮರ ಆ ಸ್ಕೆಚಲ್ಲಿ ಹೇಗಿದೆ ಇವಾಗ ಎಕ್ಸಾಕ್ಟ್ ಆಗಿ ಹಾಗೇ ಇದೆ.